ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲತಾ ರೇವಣ್ಣ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಮಶ್ರೂಮ್ ಪಲಾವ್ ಮಾಡಲಿಕ್ಕೆ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ರುಬ್ಕೋತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಬಾಸುಮತಿ, 1 ಲೋಟ ರೈಸ್ ತೊಗೊಂಡಿದ್ದೀನಿ. ಹಾಗೆ ಇನ್ನು ಸ್ವಲ್ಪ ಪುದೀನ ಸೊಪ್ಪನ್ನ ನೆನೆಸಿ ಇಟ್ಕೊಂಡಿದ್ದೀನಿ. 1-2 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಸಾಲೆ ಸ್ಪೈಸಸ್ ಐಟಮ್ಮು: ಚಕ್ಕೆ, ಲವಂಗ, ಅನಾನಸು, ಕಸೂರಿ ಮೇಥಿ, ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರ್ಗೆ ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಸ್ಪೈಸಸ್ ಐಟಮ್ ಏನಿದೆ, ಚಕ್ಕೆ, ಲವಂಗ, ಕಲ್ಲು, ಪಲಾವ್ ಎಲೆ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ಅದು ಒಗ್ಗರಣೆ 2 ಸೆಕೆಂಡ್ ಆದಮೇಲೆ ಅದಕ್ಕೆ ಇವಾಗ ನಾನು ಆನಿಯನ್ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ತೋರಿಸಿದಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ನೆಕ್ಸ್ಟು ಟೊಮೊಟೊನೇ ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೆ ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 10 ಮಿನಿಟ್ಸು ಈ ಮಸಾಲೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ.
ಅದಕ್ಕೆ ಇವಾಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 10 ಮಿನಿಟ್ಸು ಚೆನ್ನಾಗಿ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನೋಡಿ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಅದು. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಕಡೆ ಬಿಸಿನೀರು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಒಂದು ಕುದಿ ಬಂದಿದೆ. ನಾನೀಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಒಂದು ಕುದಿ ಬಂದಿದೆ. ಇವಾಗ ನಾನು 1 ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ಮಾಡ್ಕೊತೀನಿ ಸಾಕು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಈಗ ನಾನು ಮಿಕ್ಸ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಸ್ಪೈಸಿಯಾಗಿತ್ತು ಇವತ್ತು, ತುಂಬ ಚೆನ್ನಾಗಿತ್ತು. ಸೊ ಮಶ್ರೂಮ್ ಪಲಾವ್ ನೀವೊಂದು ಸತಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಮಶ್ರೂಮ್ ಪಲಾವ್ ಬ್ರೇಕ್ಫಾಸ್ಟಿಗೆ ರೆಡಿ. ಹಂಗೆ ಮಾಡ್ತಾರೆ ಶೋ ಅಪ್ಪ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಬಂದರು. ಸರಿ ನಾನು ಹಾಗೆ ಈಚೆ ಬಂದೆ. ನೋಡಿ ಒಂದಾಗಲೇ ಆಟ ಸ್ಟಾರ್ಟ್ ಆಯಿತು. ಇದನ್ನೇ ಜಾರಬಂಡಿ ಮಾಡ್ಕೊಂಡು ಜಾರ್ತಾ ಇದ್ದಾನೆ. ನಾನು ಬೈತಾ ಇದ್ದೆ ಆ ಥರ ಮಾಡಬಾರ್ದು ಅಂತೇಳಿ. ಆದ್ರೂ ಒಂದು 2-3 ಟೈಮ್ ಏನೋ ಜಾರ್ದ. ಆಮೇಲೆ ಒಳಗಡೆ ಕರ್ಕೊಂಡು ಬಂದೆ ನಾನು. ಎಷ್ಟೊತ್ತಿಗೆ ಸ್ಕೂಲ್ ಓಪನ್ ಆಗುತ್ತೋ ಅನ್ನೋ ಥರ ಆಗ್ಬಿಟ್ಟಿದೆ ನನಗಂತೂ. ಫ್ರೆಂಡ್ಸ್ ಅಕ್ಕ ಬರ್ತಾ ಇದ್ದಾರೆ, ಕರ್ಕೋಬೇಕು ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಮಳೆ ಬಂದು ಹೋಗಿದೆ. ನನ್ನ ಅಕ್ಕ ಬಂದಿದ್ದರು, ಕರ್ಕೊಂಬರೋಣ ಅಂತ ಹೊರಟೆ. ಆವಾಗ ನೋಡಿ ನಾನು ಗುಂಡನ್ನು ಕರ್ಕೊಂಡು ವಾಕ್ ಮಾಡಿಸ್ತಾ ಇದ್ದಾರೆ. ಸೊ ನನ್ನ ಮಕ್ಕಳು ಹಾಗೇ ಗುಂಡನ್ನು ನೋಡಿಕೊಂಡು ಅವನ ಜೊತೆ ಮಾತಾಡ್ತಾ ನಿಂತಿದ್ರು. ಮಳೆ ಜಸ್ಟ್ ಬಂದೋಗಿದೆ. ಸೊ ಅಕ್ಕ ಬರ್ತಾ ಇದ್ದಾರೆ, ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ.
ಸೊ ಫ್ರೆಂಡ್ಸ್, ಹಾಗೆ ನಾನು ಮುಂದೆ ಬಂದೆ. ಸರಿ ಮಧ್ಯ ರೋಡಲ್ಲಿ ಮಳೇಲಿ ಸಿಗಾಕೊಂಡೆ ಅಂತಲೇ ಹೇಳ್ಬೋದು. ನನ್ನ ಮಗ ವೇಲ್ ಹೊಚ್ಕೊಂಡಿದ್ದ, ಅವನೇನು ನೆನಿಲಿಲ್ಲ. ಆದರೆ ನಾನಂತೂ ಸರಿ ನೆಂದೋದೆ. ನೋಡಿ ಯಾವ ಥರ ಇದೆ ಟ್ರಾಫಿಕ್ ಜಾಮ್. ನಾನು ಹೋಗಿ ಹಾಫ್ ಆನ್ ಅವರ್ ಆದರೂ ಅಕ್ಕ ಬಂದಿಲ್ಲ. ವೆಯ್ಟ್ ಮಾಡಿ ಮಾಡಿ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ, ಯಾವ ಬಸ್ಸಲ್ಲಿ ಬರ್ತಾ ಇದ್ದಾರೆ ಏನು ಎತ್ತ ಅನ್ನೋದನ್ನ ನೋಡ್ತಾ ನಿಂತಿದ್ವಿ. ಫೈನಲಿ ಹಾಫ್ ಆನ್ ಅವರ್ ಆದಮೇಲೆ ಅಕ್ಕ ಬಂದರು. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀವಿ. ಈಗ ನೋಡಿ ಏನು ಮಾಡ್ತಾ ಇದೀಯಾ? ಯಶು, ಏನು ಮಾಡ್ತಾ ಇದೀಯಮ್ಮ? ಯಾರ್ದು ಒರೆಸ್ತಾ ಇದ್ದೆ? ದೊಡ್ಡಮ್ಮಂದು. ಸಾಕ ನೇಲ್ ಪಾಲಿಶು? ನೀನು ಹಚ್ಕೋತಾ ಇದೀಯಾ? ಒರೆಸ್ಕೋತಾ ಇದೀಯಾ? ದೊಡ್ಡಮ್ಮನ ಕಾಲು ಒರೆಸ್ತಾ? ಸೊ ಇವತ್ತು ನೇಲ್ ಪಾಲಿಶ್ ಪ್ರೋಗ್ರಾಮು. ಮಗ ಅಳಿಸ್ಕೊಡ್ತಾವ್ರೆ, ಅಮ್ಮ ಹಚ್ಕೊತಾವ್ರೆ. ನೋಡಿ ಎಷ್ಟೊಂದು ನೇಲ್ ಪಾಲಿಶ್ ತಂದು ಹಚ್ಕೋ ಅಂತ ಹೇಳಿ ಕೊಟ್ಟಿದ್ದಾನೆ. ನಮ್ಮ ಅಕ್ಕ ಅಳಿಸ್ತಾ ಇದ್ದಾಳೆ. ಸೊ ಬೆಂಗಳೂರಿಗೆ ಬಂದಿದ್ದಾರೆ. ಆಫ್ಟರ್ 3 months 4 months ಆದಮೇಲೆ ಬಂದಿದ್ದಾರೆ. ಯಾಕೆ ಏನು ಎತ್ತ ಅನ್ನೋದು ಮುಂದಿನ ವ್ಲಾಗಲ್ಲಿರುತ್ತೆ, ವೆಯ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.